ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಪಾಪುಗೆ ಓಲೆ ಚುಚ್ಚಿಸೋದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 1 ಇಯರ್ ಕಂಪ್ಲೀಟ್ ಆಯಿತು. ಪಾಪುಗೆ ನಾಮಕರಣ ಆದಮೇಲೆ ಚುಚ್ಚಿಸ್ಬೇಕು ಅಂತಲೇ ನಾವು ಓಲೆನ ತೆಗೆದಿದ್ವಿ. ಸೊ ಅನ್ಫಾರ್ಚುನೇಟ್ಲಿ ಚುಚ್ಚಿಸೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಹಿಂದೂಪುರ್ಗೆ ಹೋಗಬೇಕಿತ್ತು. ಅಲ್ಲಿ ಆಗದೆ ಇರೋಂಥ ಕಾರಣ ನಾವೀಗ ಲಲಿತಾ ಜ್ಯುವೆಲ್ರಿಲಿ ಚುಚ್ಚಿಸ್ತಾ ಇದ್ದೀವಿ. ಸೊ ಹೇಗೆ ರಿಯಾಕ್ಟ್ ಆಗ್ತಾನೆ ಗೊತ್ತಿಲ್ಲ, ಪೇಯ್ನ್ ಆಗುತ್ತೆ. ಸ್ಟಿಲ್ ಆದ್ರೂ ಚುಚ್ಚಿಸ್ಬೇಕು, ಅದೊಂದು ಶಾಸ್ತ್ರ. ಸೊ ಹಾಗಾಗಿ ನಾವು ಇವತ್ತು ಅವನಿಗೆ ಕಿವಿ ಚುಚ್ಚಿಸೋದಕ್ಕೆ ಹೊರಡ್ತಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ. ಟಾಟಾ ಟಾಟಾ ಹಬ್ಬ, ಇವನು ಕೂಡ ಟಾಟಾ ಮಾಡಂಗೆ ಆಗೋನು. ಟಾಟಾ ಅನ್ನು ಟಾಟಾ ಮಾಡ್ತಿದ್ಯಾ? ಅಯ್ಯೋ 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 ಅಯ್ಯೋ, ಅವ್ವ ನೋಡಿದ್ರೆ ಎಷ್ಟು ಕೋಪ ಮಾಡ್ಕೊತಾನೆ. ಅಯ್ಯೋ ಯಾಕಂಗ ಅಲ್ಲೆಲ್ಲ ಕಡ್ಕತ್ತಿದ್ಯಾ? ಯಾಕೋ ಕಿವಿ ಚುಚ್ಚಿಸ್ತಾರಲ್ವೋ ಅವಾಗ ಈ ಕೋಪ ತೋರ್ಸು, ಸರಿನಾ? ನನ್ನ ಹತ್ರ ಅಲ್ಲ. ಟಾಟಾ ಮಾಡ್ತಾ ಇದೆಯಾ? ಮಾಡಮ್ಮ, ಟಾಟಾ ಮಾಡು. ಸಂಡೇ ಟೈಮ್ ಆಗಿದ್ದರೆ ನನ್ನ ಹಸ್ಬೆಂಡ್ನೇ ಕರ್ಕೊಂಡು ನಾನು ಹೋಗ್ಬೋದಿತ್ತು. ಬಟ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೇರೆ ಆಪ್ಷನ್ ಇಲ್ಲ, ರ್ಯಾಪಿಡೋನೇ ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ರ್ಯಾಪಿಡೋ ಆಟೋ ಆದರೆ ಮಳೆ ಬರ್ತಿರೋದ್ರಿಂದ ಸೇಫಾಗಿ ಕೂಡ ಇರುತ್ತೆ ಅಂತ ನಾನು ಅದನ್ನೇ ಚೂಸ್ ಮಾಡಿಕೊಂಡೆ. ನೋಡಿದ್ರೆ ಬೇರೆ ಟೈಮಲ್ಲೆಲ್ಲ ಇಮಿಡಿಯೇಟಾಗಿ ಅಕ್ಸೆಪ್ಟ್ ಆಗ್ತಿತ್ತು ಆರ್ಡರ್ಸ್. ಇವತ್ತು ಯಾಕೋ ಆರ್ಡರೇ ಅಕ್ಸೆಪ್ಟ್ ಆಗ್ತಾ ಇಲ್ಲ, ಮಳೆ ಬರ್ತಿರೋದಕ್ಕೆ ಅಂತ ಅನಿಸುತ್ತೆ. ನೋಡೋಣ, ಇನ್ನೂ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡೋಣ ಅಂತೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾನೇ ಇದ್ದೀವಿ. ನಿಯರ್ ಬೈ ಅಷ್ಟೊಂದು ಆಟೋಸ್ ಇದ್ದರೂ ಕೂಡ ಪಿಕಪ್ ಲೊಕೇಶನಲ್ಲಿ ಆರ್ಡರ್ಸ್ ಯಾವುದು ಅಕ್ಸೆಪ್ಟ್ ಆಗ್ತಾನೆ ಇರಲಿಲ್ಲ. ಇನ್ನೊಂದು 5 ಮಿನಿಟ್ಸ್ ನೋಡಿ ಬಂದಿಲ್ಲ ಅಂದರೆ ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಪಾಪ ಗೊತ್ತಿಲ್ಲ ಅವ್ನಿಗಿನ್ನು ಇವಾಗ ಕಿವಿ ಚುಚ್ಚಿರ್ ನೋವಾಗುತ್ತೆ ಅಂತ, ಹಂಗಾಗಿ ಖುಷಿಯಾಗಿ ನೋಡ್ತಾವನಷ್ಟೇ. ಅಲ್ವೇನಾ ಖುಷಿ ಮರಿ? ಇನ್ನು ರ್ಯಾಪಿಡ್ ಯಾರು ನಿಂದು ಆಟೋ ಅಕ್ಸೆಪ್ಟ್ ಮಾಡಿಲ್ಲ ಕಣೋ. ಮಳೆ ಬೇರೆ ಬರ್ತಿದ್ದೆ, ವೆಯ್ಟ್ ಮಾಡಿ ಸಾಕಾಯ್ತು. ನೋಡಿ ನಮ್ಮ ಅಪ್ಪ ನಡ್ಕೊಂಡು ಹೋಗಿ ಅಂತಿದ್ದಾರೆ. ಇಲ್ಲಿಂದ ಮಾರ್ತಳ್ಳಿವರೆಗೂ ನಡೆಯಪ್ಪ ಆಗಲ್ಲ, ತುಂಬಾ ದೂರ. ಕೊಡೆ ಎಲ್ಲರೂ ಹೋಗ್ಲಿ, ಕೊಡೆ ಇದ್ರು ಇರ್ಲಿ, ಇಲ್ಲಿ ರ್ಯಾಪಿಡೋ ಯಾರು ಅಕ್ಸೆಪ್ಟೇ ಮಾಡ್ತಿಲ್ಲ ಅಂದು ನೋಡ್ತಾ ಇದ್ದೀನಿ ಸುಮ್ಮನೆ. ಡ್ಯಾಡಿ ಕ್ಯಾಪ್ಟನ್ ಸಾರ್ ಬ್ಯುಸಿ ಅಂತೆ, ಯಾರು ಆರ್ಡರ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಮಳೆ ಬೇರೆ ಬರ್ತಿದೆ, ವೆಯ್ಟ್ ಮಾಡಿ ಸಾಕಾಗೋಯ್ತು. ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲ. ಬೇಗ ಹೋಗಿ ಬಂದರೆ ಒಂದು ಕೆಲಸ ಆದಂಗೆ. ನೋಡೋಣ, ಹೊರಟಿದ್ದೀವಿ ಇವತ್ತು. 1 ಮಂತ್ ಬರ್ಡೇ ಆಗಿ 1 ಮಂತ್ ಆದಮೇಲೆ ಚುಚ್ಸೋಣ ಅಂತ ಇವತ್ತು ರೆಡಿ ಆದರೆ ಇವತ್ತೇ ಮಳೆ ಬರಬೇಕಾ? ಓಲಿ ಮಳೆ ಬಂದರೂ ಕೂಡ ನಾವು ಹೊರಡ್ತೀವಿ ಅಂತ ಅನ್ನೋಷ್ಟರಲ್ಲಿ ರ್ಯಾಪಿಡೋ ಆರ್ಡರ್ಸ್ ಯಾರೂ ಅಕ್ಸೆಪ್ಟ್ ಮಾಡ್ಕೋತಾನೆ ಇಲ್ಲ. ಸೊ ತುಂಬ ಬೇಜಾರು. ಈ ಥರ ಆರ್ಡರ್ಸ್ ಯಾವುದೂ ಅಕ್ಸೆಪ್ಟ್ ಆಗಿಲ್ಲ, ಯಾರೂ ತೊಗೊಂಡಿಲ್ಲ ಅಂದಾಗ ನಾವು ಈ ಥರ ಎಮರ್ಜೆನ್ಸಿ ಇದ್ದಾಗ ರ್ಯಾಪಿಡೋನೇ ಹೇಗೆ ನಂಬೋದು ಹೇಳಿ? ನೋಡೋಣ, ನೀವೇ ಈ ಥರ ರ್ಯಾಪಿಡೋನೇ ನಂಬ್ಕೊಂಡ್ರೆ ಹೀಗೇನಾಗೋದು? ಇಲ್ಲ ನಾವೇ ಹೋಗೋ ಥರ ಆದರೂ ಇರಬೇಕು. ಇಲ್ಲ ಮಳೆ ಬಂದಿಲ್ಲ ಅಂದರೆ ಬೈಕಲ್ಲಿ ಬೇಕಾದರೂ ಹೋಗ್ಬೋದಿತ್ತು. ಬಟ್ ಮಳೆ ಬೇರೆ ಬರ್ತಿದೆ, ಮಕ್ಕಳನ್ನ ಕರ್ಕೊಂಡು ರ್ಯಾಪಿಡೋದಲ್ಲೇ ಹೋಗಬೇಕು. ಸೊ ಹಾಗಾಗಿ ವೆಯ್ಟ್ ಮಾಡಿ ಸಾಕಾಯಿತು. ನೋಡೋಣ ಇನ್ನು 5 ಮಿನಿಟ್ಸ್ ಏನಾಗುತ್ತೆ ಅಂತ. ನಾವು ಸಂಜೆ ಹೊರಟಿರೋದಕ್ಕೂ ರ್ಯಾಪಿಡೋ ಅಕ್ಸೆಪ್ಟ್ ಆಗ್ತಾ ಇಲ್ಲ ಅಂತಿದ್ದಕ್ಕೂ ನಮಗೆ ಏನಕ್ಕಾದರೂ ರೆಡಿ ಆದ್ವೋ, ಈ ಮಳೆಯಾದರೂ ಏನಕ್ಕೆ ಬರ್ತಿದೆಯೋ, ಆರ್ಡರ್ಸ್ ಯಾಕೆ ಅಕ್ಸೆಪ್ಟ್ ಆಗ್ತಿಲ್ಲ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಬೇಜಾರಾಗ್ತಿತ್ತು. ಹಾಗಾಗಿ ಯಾವುದಾದ್ರೂ ಆಟೋ ಬರಲಿ, ಇಲ್ಲಿ ಯಾವುದಾದ್ರೂ ಸೌಂಡ್ ಬರಲಿ ನೋಟಿಫಿಕೇಷನ್ದು, ಅಯ್ಯೋ ಅಕ್ಸೆಪ್ಟ್ ಆಯ್ತೇನೋ, ಬರ್ತಾರೇನೋ ಅಂತ ಮೊಬೈಲ್ನು ರೋಡ್ನು ನೋಡಿ ಸಾಕಾಯಿತು. ಇಫ್ ಇನ್ ಕೇಸ್ ಬೇರೆ ಆಟೋನಾದರೂ ಬಂದರೆ ಮಾತಾಡ್ಕೊಂಡು ಹೋಗ್ಬರೋಣ ಅಂತ ಆಟೋನ ನೋಡಿದ್ವಿ. ಯಾವುದು ಆಟೋನು ಬರ್ತಾ ಇಲ್ಲ ಮಳೆಗೆ. ಹಾಗೇನೇ ರ್ಯಾಪಿಡೋ ಕೂಡ ಅಕ್ಸೆಪ್ಟ್ ಆಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಟೈಮ್ ವೇಸ್ಟ್ ಆಯಿತು ನಮಗೆ. ಅವನಿಗೂ ಕೂಡ ಡ್ರೆಸ್ ಸ್ವಲ್ಪ ಇರಿಟೇಟ್ ಆಗ್ತಿದೆ, ಹಾಗಾಗಿ ಅವನು ಕೂಡ ಹಠ ಮಾಡ್ತಿದ್ದಾನೆ. ನೀನು ಟಾಟಾ ಏನೋ ಮಾಡ್ತಿದ್ಯಾ, ಅಲ್ಲಿ ರ್ಯಾಪಿಡೋ ಅಕ್ಸೆಪ್ಟ್ ಆಗ್ತಾ ಇಲ್ಲಲೇ. ಟಾಟಾ ಅಂತ ಇವತ್ತೇನೋ ಫಸ್ಟ್ ಟಾಟಾ ಅಂತಾನೆ ಅವನೇ. ರ್ಯಾಪಿಡೋದವರು ಅಕ್ಸೆಪ್ಟ್ ಮಾಡ್ತಿಲ್ಲ ಬಂಗಾರ, ಹೇಳು ಅವ್ರಿಗೆ. ಯಾಕೋ ಇವತ್ತು ಹೋಗೋ ಥರ ಕಾಣಿಸೋದಿಲ್ಲ, ಕ್ಯಾನ್ಸಲ್ ಮಾಡಿಬಿಟ್ಟತ್ತಾಗ ಸುಮ್ಮನೆ ಮನೇಲೇ ಇರೋಣ ಅಂತ ಅಂದ್ಕೊಂಡಾಗ ಫೈನಲಿ ಲಾಸ್ಟ್ ಯಾರೋ ಒಬ್ಬರು ಕ್ಯಾಪ್ಟನ್ ಅಕ್ಸೆಪ್ಟ್ ಮಾಡಿಕೊಂಡ್ರು. ಥ್ಯಾಂಕ್ ಗಾಡ್, ಅವರು ಕೂಡ ಕನ್ನಡದವ್ರೇ. ಬಂತು ಆಟೋ ಅಂತ ಖುಷಿ ಪಟ್ಬಿಟ್ಟು ನಾವು ಹೊರಟ್ವಿ. ಮಳೆ ಕಡಿಮೆ ಆಗಿತ್ತು ಅಷ್ಟರಲ್ಲಿ, ಬಟ್ ತಂಪಾಗಿ ಒಂಥರ ಥಂಡಿ ಗಾಳಿ ಬರ್ತಿತ್ತಲ್ವ, ಹಾಗಾಗಿ ನಮ್ಮ ಖುಷಿ ಟೋಪಿನೇ ಹಾಕ್ಸ್ಕೊತಾ ಇಲ್ಲ, ಇನ್ನು ಸ್ವೆಟರಲ್ಲಿ ಹಾಕ್ಸ್ಕೊತಾನೆ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣಂಗೆ ಮಾತ್ರನೇ ಸ್ವೆಟರ್ನ ಹಾಕಿ ನಮ್ಮ ಖುಷಿಗೆ ಒಂದು ಟವಲ್ನ ತೊಗೊಂಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಅವನು ಟೋಪಿ ಕಿತ್ತಾಕ್ತಿರ್ತಾನೆ, ಮತ್ತು ಆಮೇಲೆ ಸ್ವೆಟರ್ ಕೂಡ ಹಾಕಿದ್ರೆ ಅಳ್ತಾನೆ, ಅದೇ ಕೂಡ ಹೆವಿ ಇದೆ. ಇನ್ನು ಬೇರೆ ಸ್ವೆಟರ್ ಹಾಕಿದ್ರೆ ಇನ್ನೂ ಜೋರಾಗಿ ಅಳ್ತಾನೆ ಅಂತ ಹೇಳ್ಬಿಟ್ಟು ಟವಲ್ನ ತೊಗೊಂಡು ಅದನ್ನ ಅಮ್ಮ ರ್ಯಾಪ್ ಮಾಡ್ಕೊಂಡಿದ್ದಾರೆ.
ಇನ್ನು ನಮ್ಮ ದಕ್ಷು ಅವ್ನಿಗೇನು ಬುದ್ಧಿ ಇದೆಯಲ್ವ, ಹಾಗಾಗಿ ಹಾಕೋ ಅಂದಿದ ತಕ್ಷಣ ಹಾಕ್ಸ್ಕೊತಾನೆ. ನೋಡ್ಬೋದು ನೀವು ಎಷ್ಟು ಗಾಳಿ ಇದೆ ಅಂತ. ಈವ್ನಿಂಗ್ ಕೂಡ ಟ್ರಾಫಿಕ್ ಇರುತ್ತೆ ಅಪ್ಪ. ಒಂದು 6 ಮೇಲೆ ಟ್ರಾಫಿಕ್ ಇರುತ್ತೆ ಅಂದರೆ 4 ಆದಮೇಲೆ ಈ ಥರ ಟ್ರಾಫಿಕ್ಕು. ಈ ಮಳೆಯಲ್ಲೂ ಕೂಡ ಟ್ರಾಫಿಕ್ ಇದೆ. ಅಂತೂ ಇಂತೂ ನಾವು ಲಲಿತಾ ಜ್ಯುವೆಲ್ರಿಗೆ ರೀಚ್ ಆದ್ವಿ. ಡೈರೆಕ್ಟ್ ನಾವು ಹೋಗಿದ್ದು 2nd ಫ್ಲೋರ್ಗೆ, ಯಾಕಂದರೆ ಆಲ್ರೆಡಿ ನಾವು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ವಿ. ಈಗ ಚುಚ್ಚಿಸ್ಕೊಂಡು ಬೇಗ ರಿಟರ್ನ್ ಆಗಬೇಕು. ಅಷ್ಟರಲ್ಲಿ ಯಾರೋ ಒಬ್ಬರು ಬೀಡ್ಸ್ದೇನೋ ಶೈನಿಂಗ್ ಹೋಗಿದೆ ಅಂತ ಅದನ್ನು ಸರಿ ಮಾಡಿಸ್ಕೊತಾ ಇದ್ರು. ಸ್ವಲ್ಪ ಹೊತ್ತು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಖುಷಿ ಕೂಡ ನೋಡ್ತಾ ಇದ್ದಾನೆ. ಅಲ್ಲಿ ಒಬ್ಬರು ಗೊತ್ತಿರೋರು ಸ್ಟಾಫ್ ಇದ್ದಾರೆ, ಅವರು ಕೂಡ ತುಂಬ ಫ್ರೆಂಡ್ಲಿಯಾಗಿಯೇ ಇರ್ತಾರೆ. ಸೊ ಅವರು ಕೂಡ ಬನ್ನಿ ಅಂತ ಹೇಳಿದ್ದ, ಅವರು ಕೂಡ ಬರ್ತಾರೆ. ನಾವು ಕೇಳ್ಕೊತಾ ಇದ್ವಿ ಅವ್ರಿಗೆ, ಮ್ಯಾನ್ಯುಯಲಾಗಿ ಚುಚ್ತೀರಾ ಇಲ್ಲ ಅಂತ ಹೇಳಿದ್ರೆ ಗನ್ ಶಾಟ್ ಮಾಡ್ತೀರಾ ಅಂತ. ಅವರು ನಿಮ್ಮ ವಿಶ್ ಯಾವ್ದು ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ರು. ಈಗ ಮ್ಯಾನ್ಯುಯಲಾಗಿ ಚುಚ್ಚಿದ್ರೆ ಅವರು ಒಂದು ಗೋಲ್ಡ್ದು ಹಾಕ್ತಾರಂತೆ. 3-4 ಡೇಸ್ ಅದನ್ನು ರಿಮೂವ್ ಮಾಡಿಬಿಟ್ಟು ನಾವೇನು ಪರ್ಚೇಸ್ ಮಾಡಿದ್ದೀವಿ ಆ ಓಲೆನ ಹಾಕ್ಕೊಬೋದು ಅಂತ ಹೇಳಿದ್ರು. ಅದು ಸ್ವಲ್ಪ ರಿಸ್ಕೇನೆ, ಯಾಕಂತ ಹೇಳಿದ್ರೆ ಈಗ ವೆದರ್ ಬೇರೆ ಸರಿ ಇಲ್ಲ, ಮತ್ತು ಆಮೇಲೆ ಇನ್ನೊಂದು ಸರಿ ಬರಬೇಕು, ಮತ್ತು ಅದನ್ನು ಚೇಂಜ್ ಮಾಡಿಸ್ಕೊಬೇಕು. ಯಾಕಿದೆಲ್ಲ ರಿಸ್ಕು ಅಂತ ಹೇಳ್ಬಿಟ್ಟು ನಾನು ಮ್ಯಾನ್ಯುಯಲಾಗೆ ಚುಚ್ಚಿ ಅಂತ ಹೇಳಿದೆ. ಓಕೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅವ್ರದ್ದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನಾವೇನೇ ಕಿವಿ ಚುಚ್ಚಿಸೋದು. ಪಾಪ ಎಷ್ಟು ಪೇನ್ ಆಗುತ್ತೋ ಏನೋ ಗೊತ್ತಿಲ್ಲ, ಆದ್ರೂ ಒಂದು ಶಾಸ್ತ್ರ ಅಲ್ವ, ಚುಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಸ್ವಲ್ಪ ಇಂಟ್ರೆಸ್ಟೆಡ್ ಆಗೇ ಇದ್ದೀವಿ. ಸ್ವಲ್ಪ ಕ್ಯೂರಿಯಸ್ಸು ಹೇಗೆ ಕಾಣಿಸ್ತಾನೆ ಏನು ಅಂತ. ನೆಕ್ಸ್ಟು ಸ್ಟಾಫ್ ಬಂದಿದ್ರು, ಅವರು ಕೂಡ ಮಾತಾಡಿಸ್ತಿದ್ರು. ನಮ್ಮ ಖುಷಿ ಪ್ರತಿ ಸಾರಿ ಹೋದಾಗೆಲ್ಲ ನಮ್ಮ ಖುಷಿನ ಎತ್ಕೊಂಡು ಅಲ್ಲಿರುವಂಥ ಸ್ಟಾಫ್ ಇಷ್ಟಪಟ್ಟು ಮಾತಾಡಿಸ್ತಾ ಇರ್ತಾರೆ. ಮತ್ತು ನಾನೀಗ ಚುಚ್ಚಿದ ಮೇಲೆ ಹೇಗೆ ಅದನ್ನು ನೋಡ್ಕೊಬೇಕು ಅನ್ನೋದು ಕೂಡ ನನಗೆ ಸ್ವಲ್ಪ ಭಯ ಇತ್ತು. ಹಾಗಾಗಿ ನಾನು ಅವ್ರನ್ನೇ ಕೇಳ್ತಾ ಇದ್ದೆ, ಜಸ್ಟ್ ನೀವು ಕೋಕೋನಟ್ ಆಯಿಲ್ ಅಪ್ಲೈ ಮಾಡಿ, ಬೇರೆ ಏನೂ ಮಾಡೋ ಆಗಿಲ್ಲ. ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಡೈಲಿ ಒನ್ಸ್ ನೀವು ರೊಟೇಟ್ ಮಾಡಿದ್ರೆ ಸಾಕು, ಏನೂ ಆಗೋದಿಲ್ಲ, ಅದು ಪೇಯ್ನೂ ಇರೋದಿಲ್ಲ, ಗಾಯ ಏನೂ ಆಗೋದಿಲ್ಲ ಅಂತ ಹೇಳಿದ್ರು. ಓಕೆ ಅಂತ ನಾವು ಮ್ಯಾನ್ಯುಯಲ್ನೇ ಸೆಲೆಕ್ಟ್ ಮಾಡಿಕೊಂಡ್ವಿ. ಅವರು ಚುಚ್ಚೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಅದು ಶಾರ್ಪ್ ಮಾಡಿಕೊಂಡು ಚುಚ್ಚೋದ್ರಿಂದ ಬೇಗ ಚುಚ್ಚೋದಾಗುತ್ತೆ, ಇಲ್ಲಾಂದರೆ ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ಶಾರ್ಪ್ ಮಾಡ್ಕೋತಾ ಇದ್ದಾರೆ. ನಮ್ಮ ಖುಷಿಗೆ ಕಿವಿ ಚುಚ್ಸೋದಕ್ಕೆ ನಾನು ಲಲಿತಾ ಜ್ಯುವೆಲ್ರಿನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ನಮ್ಮ ದಕ್ಷಿತ್ಗೆ ನಾನು ಕಿವಿ ಚುಚ್ಚಿದ್ದು ಹಿಂದೂಪುರಲ್ಲಿ. ಅಲ್ಲಿ ನಾನು ಪ್ಯೂರ್ ಗೋಲ್ಡೇ ನಾನು ತೊಗೊಂಡೋಗಿದ್ದು. ಅಲ್ಲಿ 1 ಗ್ರಾಮ್ ಗೋಲ್ಡ್ ಆಗ ಗೊತ್ತಿರುತ್ತಲ್ವ ನಿಮಗೆ, ಗೋಲ್ಡ್ ರೇಟ್ ಎಲ್ಲ ಕಡಿಮೆನೇ ಇರುತ್ತೆ. ಆಗ 5400 ಸಮಥಿಂಗ್ ಇತ್ತು ಅವನಿಗೆ ತೊಗೊಂಡಾಗ. ಆ ಟೈಮಲ್ಲಿ ನಾನು 1 ಗ್ರಾಮ್ಗಿನ್ನೂ ಜಾಸ್ತಿನೇ ಇತ್ತು ಅವನದು ಗೋಲ್ಡು. ಅದನ್ನು ಚುಚ್ಸೋದಕ್ಕೆ ನಾವು ಕೊಟ್ಟಾಗ ಅವರು ಶಾರ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಬ್ ಮಾಡಿ ಎಷ್ಟೋ ಗೋಲ್ಡ್ ಇಲ್ಲದೆ ಇರೋ ಥರ ಆಗಿತ್ತು. ನಮ್ಗೆ ಯಾವಾಗ ಗೊತ್ತಾಯಿತು ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ಅದನ್ನು ಹಾಕೋದಕ್ಕೆ ಹೋದಾಗ ಇದು ಗೋಲ್ಡ್ ಇಲ್ಲ, ಜಸ್ಟ್ ಇದು ತಾಮ್ರ ತೇಲಿದೆ ಅಂತ ಹೇಳಿದಾಗ ತುಂಬಾ ಬೇಜಾರಾಯಿತು. ಹಾಗಾಗಿ ನಾನು ಆಲ್ಮೋಸ್ಟ್ ಇತ್ತೀಚೆಗೆ ಲಲಿತಾ ಜ್ಯುವೆಲ್ರಿನೇ ನಾನು ಟ್ರಸ್ಟ್ ಮಾಡ್ತೀನಿ. ಏನಾದ್ರು ಗೋಲ್ಡ್ ತಗೊಳ್ಳೋದಕ್ಕಾಗಿರ್ಬೋದು, ಇಲ್ಲ ಈ ಥರದ್ದು ಏನಾದರೂ ಇದೆ ಸ್ಮಾಲ್ ಥಿಂಗ್ಸ್ ಏನಾದರೂ ನಾನು ಸಿಲ್ವರ್ ಗೋಲ್ಡ್ ತೊಗೋಬೇಕು ಅಂದಾಗ ನಾನು ಇಲ್ಲೇ ಬರ್ತಾಯಿದ್ದೀನಿ. ಸೊ ಹಾಗಾಗಿ ಪಾಪಗೂ ಕೂಡ ಕಿವಿ ಚುಚ್ಚೋದಕ್ಕೆ ಇಲ್ಲೇ ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲೇ ಬಂದಿದ್ದೀನಿ. ಪಾಪ ಅವರು ಕೂಡ ತುಂಬ ಚೆನ್ನಾಗೇ ಚುಚ್ಚಿದ್ರು. ಯಾವುದೇ ಥರದ ಪೇಯ್ನು ಸ್ವಲ್ಪ ಇದ್ದೇ ಇರುತ್ತೆ, ಬಟ್ ಆದರೂ ಕೂಡ ಈಗ 2 ಡೇಸ್ ಪೇಯ್ನ್ ಇದ್ದೇ ಇರುತ್ತೆ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ತುಂಬ ಅಳ್ತಿದ್ದ ಅವನು ಕೂಡ, ನನಗೂ ಒಂಥರ ಅಳು ಬರೋ ಥರ ಆಗ್ತಿತ್ತು, ಅಷ್ಟು ಕೂಗಾಡ್ತಿದ್ದ. ಅವನು ನಾರ್ಮಲಾಗಿ ಅಳೋ ಹುಡುಗ ಅಲ್ಲ, ಏನಾದರೂ ಪೇಯ್ನ್ ಆದರೆ ಮಾತ್ರನೇ ಹೇಳ್ತಾರೆ. ಕೆಲವೊಂದು ಮಕ್ಕಳು ತುಂಬ ಹಠ ಮಾಡ್ತಾರೆ, ಬಟ್ ನಮ್ಮ ಖುಷಿ ಹಾಗಲ್ಲ, ಖುಷಿಯಾಗೇ ಇರುತ್ತೆ ಅದರ ಹೆಸ್ರು ತಕ್ಕಂತೆ. ಪಾಪ ಕಿವಿ ಚುಚ್ಚಿಸ್ಬೇಕಾದ್ರೆ ಎಷ್ಟು ಅಳ್ತಿದ್ದಾನೆ ಅಂದರೆ, ಇನ್ನೊಂದು 5 ಮಿನಿಟ್ಸ್ ಕಿವಿ ಚುಚ್ಚಿದ್ದಾದಮೇಲೆ ಅಷ್ಟೇ ಖುಷಿಯಾಗಿದ್ದಾನೆ ಅವನು. ಅದು ತುಂಬ ಗ್ರೇಟ್ ಅನಿಸುತ್ತೆ ಅವನಲ್ಲಿ ನನಗೆ. ಫಸ್ಟು ಬಲಗಡೆ ಕಿವಿ ಚುಚ್ಚಿದ್ದು ನಾವು, ಚೆನ್ನಾಗಾಯಿತು. ನೆಕ್ಸ್ಟು ಎಡಗಡೆ ಕಿವಿ ಇವಾಗ ಚುಚ್ಚಿಸ್ಬೇಕು. ಪಾಪ ಇದೇ ಸ್ವಲ್ಪ ಪೇಯ್ನ್ ತಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಟು ಮತ್ತು ಇನ್ನೊಂದು ಕಿವಿ ಚುಚ್ಚೋಣ ಅಂತ ಅವನು ಪಾಪ ನಮ್ಮ ಅಮ್ಮಂಗೆ ಹೇಳೋ ಥರ ನೋಡಿ ಅಳ್ತಿದ್ದಾನೆ. ಒಂಥರ ಬೇಜಾರಾಯಿತು. ನಾನೇನು ಮಾಡೋದಕ್ಕಾಗಲ್ಲ, ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ನಮ್ಮ ಕಡೆ ಕಿವಿ ಚುಚ್ಚಿಸ್ಬೇಕು ಅನ್ನೋ ಒಂದು ಶಾಸ್ತ್ರ ಇದೆಯಲ್ವ. ಸೊ ಹಿರಿಯರೆಲ್ಲ ಅದು ಪಾಲಿಸ್ಕೊಂಬಂದಿರೋದು, ನಾವು ಕೂಡ ಅದನ್ನ ರೆಗ್ಯುಲರಾಗಿ ಫಾಲೋ ಮಾಡಬೇಕಾಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಅವನಿಗೆ ಚುಚ್ಚಿಸ್ತಾ ಇರೋದು. ನಮ್ಮ ದಕ್ಷು ಕಿವಿಲಿ 1 ಇಯರ್ ಕೂಡ ಇರಲಿಲ್ಲ, ಅವ್ನು ಬೇಗನೆ ಕಿತ್ತಾಕ್ಕೊಂಡ. ಇವನು ಎಷ್ಟು ಡೇಸ್ ಇಟ್ಕೋತಾನೆ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಈಗ 2nd ಕಿವಿ ಅಂದರೆ ಎಡಗಡೆ ಕಿವಿ ಚುಚ್ಚುತ್ತಾ ಇದ್ದಾರೆ. ಪಾಪ ಅವ್ನಿಗೆ ಆಲ್ರೆಡಿ ಭಯ ಆಗೋಗ್ಬಿಟ್ಟಿದೆ. ಫಸ್ಟು ಹಿಂಗೆ ನೋವು ಮಾಡಿಬಿಟ್ರು, ಮತ್ತೆ ಬಂದ್ರಲ್ಲ ಅಂತ ಇನ್ನೂ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು ಕಿವಿ ಪೇಯ್ನ್ ಆಗಿದೆ, ಮತ್ತು ಆಮೇಲೆ ಭಯ ಇದ್ದೇ ಇರುತ್ತೆ, ಅಳ್ತಾನೆ ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ಸುಧಾರಿಸ್ಬಿಟ್ಟು ಇನ್ನೊಂದು ಕಿವಿ ಚುಚ್ಚಿಬಿಡೋಣ, ಆಮೇಲೆ ಅಳೋದು ಕಡಿಮೆ ಮಾಡ್ತಾನೆ ಅಂತ ಹೇಳಿ ಇದನ್ನು ಕೂಡ ಚುಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಡಗಡೆದು ಸ್ವಲ್ಪ ಲೇಟ್ ಆಯಿತು.
ಫಸ್ಟು ಬಲಗಡೆದು ಬೇಗನೆ ಚುಚ್ಚೋದಕ್ಕಾಯಿತು, ಇದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಪೇಯ್ನ್ ಆಯ್ತೇನೋ ಅಂತ ನಮಗೊಂದು ಭಯ ಆಯಿತು. ನಾವು ಏನಾದರೂ ಅಪ್ಲೈ ಮಾಡ್ತಿರೇನೋ ನೋಡಿ ಪೇಯ್ನ್ ಆಗಿದೆ, ಇದು ಸ್ವಲ್ಪ ಲೇಟಾಗಿ ಚುಚ್ಚಿದ್ರಲ್ವ, ಅದು ಫಾಸ್ಟಾಗಿನೇ ಇಳಿದ್ಬಿಡ್ತು, ಇದು ಸ್ವಲ್ಪ ಪ್ರೆಸ್ ಮಾಡಿ ಚುಚ್ಚಿದ್ದಲ್ವ, ಲೈಟಾಗಿ ಒಂದು ಡ್ರಾಪ್ ಬ್ಲಡ್ ಕೂಡ ಬಂತು ಅಂತ ಹೇಳ್ತಿದ್ವಿ. ಇಲ್ಲ, ಅದೇನು ನಾರ್ಮಲ್ಲು, ಯೂಶ್ವಲಾಗಿ ಚುಚ್ಚಬೇಕಾದ್ರೆ ಈ ಥರ ಆಗೋದೆಲ್ಲ ಕಾಮನ್ನೇ. ರೀಸೆಂಟಾಗಿ ನಮ್ಮ ಸ್ಟಾಫು ಚುಚ್ಚಿಸ್ಕೊಂಡ್ರು, ಅವ್ರಿಗೂ ಈ ಥರ ಬಂದಿತ್ತು. ಬಟ್ 3 days ಸ್ವಲ್ಪ ಪೇಯ್ನ್ ಇರುತ್ತೆ, ಬಟ್ ಏನು ಗಾಯ ಆ ಥರದ್ದೇನೂ ಆಗೋದಿಲ್ಲ, ವರಿ ಆಗಬೇಡಿ ಅಂತ ಅವ್ರು ಹೇಳಿದ್ರು. ನಾವು ಓಕೆ ಅಂತ ಹೇಳ್ಬಿಟ್ಟು ಅವರೇನೆ ಕೋಕೋನಟ್ ಆಯಿಲ್ನ ಅಲ್ಲೇ ಅಪ್ಲೈ ಮಾಡಿದ್ರು ಕಿವಿ ಚುಚ್ಚಿದ್ದಾದಮೇಲೆ. ಅವರು ಕೂಡ ಸಜೆಸ್ಟ್ ಮಾಡಿದ್ರು ಹೇಗೆ ನೋಡ್ಕೊಬೇಕು ಏನು ಅಂತ ಹೇಳ್ಬಿಟ್ಟು. ಫೈನಲಿ ಚುಚ್ಚಿದ್ರು. ನೆಕ್ಸ್ಟು ಅಮ್ಮ ಮತ್ತೆ ಕಿವಿ ಮುಟ್ಟಿಸ್ಕೋತಾನೋ ಇಲ್ವೋ ನೀಟಾಗಿ ಟೈಟ್ ಮಾಡಿಬಿಡಿ ನೀವೇ ಅಂತ ಹೇಳಿದ್ರು. ಥ್ರೆಡ್ ಅವರೇ ನೀಟಾಗಿ 2 ಕಿವಿನೂ ಟೈಟ್ ಮಾಡಿದ್ರು. ಮಗುಗೆ ಪೇಯ್ನ್ ಆಯಿತಾ ಅಂತ ಹೇಳ್ಬಿಟ್ಟು ಅವರು ಕೂಡ ಸುಧಾರಿಸ್ತಿದ್ರು. ಅಮ್ಮ ನಾನು ಎಲ್ಲ ಕೂಡ ಸುಧಾರಿಸಿದ್ವಿ. ಸ್ವಲ್ಪನೇ ಅದು ಚುಚ್ಚಿದ್ದು ಒಂದು 5 minutes ಸ್ವಲ್ಪ ಹತ್ತಾ ಬಿಟ್ರೆ ಆಮೇಲೆ ನಾರ್ಮಲಾಗೇನಿದ್ದ. ಪಾಪ ಚುಚ್ಚಿದ ಮೇಲೆ ಹೆಂಗಾಗ್ತಿದೆ ಖುಷಿ ನಿನಗೆ? ಅಮ್ಮ ಖುಷಿಗೆ ಪಾಪ ಪೇಯ್ನು ಅಳ್ತಿದ್ದಾನೆ. ಕಿವಿ ನೋಡಿಲ್ಲಿ ದಕ್ಷು ಸೇಮ್ ಸಿಚುವೇಶನ್, ಇಲ್ಲೂ ಕೂಡ ಆರ್ಡರ್ ಯಾವುದು ಅಕ್ಸೆಪ್ಟ್ ಆಗ್ತಾ ಇಲ್ಲ. ಕ್ಯಾನ್ಸಲ್ ಇಬ್ಬರು 3 ಅಕ್ಸೆಪ್ಟ್ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ನಾವು ವೆಯ್ಟ್ ಮಾಡ್ತೀವಿ ಅಂದರೆ ಆ ಮಕ್ಳಿಗೂ ಕೂಡ ಆಗುತ್ತಾ, ಪಾಪ ಅವನಿಗೆ ಬೋರ್ ಆಗ್ತಾಯಿದೆ. ಹಾಗಾಗಿ ಬಟರ್ಫ್ಲೈ ಥರ ಸ್ಟೆಪ್ಸ್ನ ಹತ್ತಿ ಇಳಿಯೋದು ಈ ಥರ ಎಲ್ಲ ಮಾಡ್ತಿದ್ದಾನೆ. ಎಷ್ಟು ಟ್ರಾಫಿಕ್ ಇದೆ ಅಂದರೆ ಅಪ್ಪ ನೀವು ನೋಡ್ತಾ ಇರ್ಬೋದು. ಈ ಟ್ರಾಫಿಕ್ಕಿಂದನೇ ಕ್ಯಾಪ್ಟನ್ಸ್ ಆರ್ಡರ್ಸ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅನಿಸುತ್ತೆ. 1-2-3 ಆರ್ಡರ್ಸ್ನ ಅಕ್ಸೆಪ್ಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಇನ್ನೊಬ್ಬರು ಹಿಂದಿಯವ್ರು ಅಕ್ಸೆಪ್ಟ್ ಮಾಡಿದ್ರು. ಅವರು ಬರ್ತಾರೋ ಇಲ್ವೋ ಅಂದ್ಕೊಂಡೆ. ಹೋಗಿ GRT ಅಪೋಸಿಟ್ ನಿಂತಿದ್ದಾರೆ. ನಾನು ಲಲಿತಾ ಜ್ಯುವೆಲ್ರಿ ಅಪೋಸಿಟಲ್ಲಿದ್ದೀನಿ ಅಂತ ಹೇಳಿದೆ. ಅವರು ಒಂದು 2 minutes ಬಿಟ್ಟು ಬಂದರು. ಅದು ಕೂಡ ಈಗ ವೆಯ್ಟಿಂಗ್ ಚಾರ್ಜಸ್ ಅದು ಕೂಡ ಪೇ ಮಾಡಬೇಕು ನಾವು. ನೋಡಿ ಅವರು ಲೊಕೇಶನ್ ನನಗೆ ಅಲ್ಲಿ ತೋರಿಸ್ತು ಅಂತಿದ್ದಾರೆ, ಬೇರೆ ಆಪ್ಷನ್ ಇಲ್ಲ. ಫೈನಲಿ ಮನೆಗೆ ರೀಚ್ ಆದ್ವಿ. ಹಾಗೆಯೇ ಟವಲಲ್ಲೇ ಸುತ್ತಿದ್ರಲ್ವ ಅಮ್ಮ, ಹಂಗೇ ಮತ್ತೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ಜೋಲಿಲಿ ಮಲಗಿಸಿದ್ದಾರೆ. ಪಾಪ ಹತ್ತು ಅವನಿಗೂ ಸುಸ್ತಾಗಿರುತ್ತೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಅವನು ನಾನು ಎಬ್ಸ್ಲಿಲ್ಲ. ಖುಷಿ ನೋಡಿ ಕಿವಿ ಚುಚ್ಚಿದ್ಮೇಲೆ ಹೇಗಿದ್ದಾನೆ ನಮ್ಮ ಖುಷಿ ನೋಡಿ. ನೋಡಿ ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಅಂತ ಬಿಟ್ರೆ, ಬಾರ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಟಾಡ್ಲಿ ಅಂತ ಬಿಟ್ರೆ ನೋಡಿ ಕುಂಕುಮ ತೆಗೆದು ಇವನ್ ಮುಖಕ್ಕೆ ಹಿಂಗೆ ಬೆಳೆದಿದ್ದಾನೆ. ಅವ್ನು ನೋಡ್ಬೇಕು ಸ್ವಲ್ಪ ಹೊತ್ತು ಕುತ್ಕೊಂಡು ಆಟಾಡ್ಕೊಂಡ್ರು ಅಂದ್ರೆ ಇರೋ ಬಾರ ಇಲ್ಲಿ ಎಲ್ಲೆಲ್ಲಿರೋ ಕುಂಕುಮನೆಲ್ಲ ತಗೊಂಡ್ಬಂದು ಅವನ ಮೂಗಿಗೆ ಮತ್ತೆ ಹಣೆಗೆಲ್ಲ ಇಟ್ಕೊಂಡು ಇವನ್ಗೆಲ್ಲ ಖುಷಿಗೆ ಪಾಪ ಹೆಂಗ್ ಮಾಡಿದ್ದಾನೆ ನೋಡಿ. ನಮ್ ದಕ್ಷು ಸೇಮ್ ಮಿಕ್ಕಿ ಮೌಸ್ ತರ ಕಾಣಿಸ್ತಾ ಇಲ್ವಾ? ನೋಡ ಇಲ್ಲಿ ದಕ್ಷಿ, ನೋಡಿಲಿ, ನೋಡ ಬೇಗ ನೋಡಿಲಿ. ಯಪ್ಪ ನೋಡಿ ನಮ್ಮ ದಕ್ಷು ಇದ್ದಾನೆ ಅಂದರೆ ಒಂದು ಕೋಪ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಥರ ಅನ್ಲಿಮಿಟೆಡ್ ಫನ್ ಕಾಮಿಡೀಸ್ ಏನಾದರೂ ಒಂದು ಮಾಡ್ತಾನೆ. ಇದೇ ಥರನೇ ನಾವು ಎಂಜಾಯ್ ಮಾಡೋದು, ಕೋಪ ಮಾಡ್ಕೊಳ್ಳೋದು ಎಲ್ಲ. ಅದೊಂದು 50 ಇದೊಂದು 50 ಇರುತ್ತೆ. ಈ ಥರ ನಮಗೆ ಕೀಟ್ಲೆ ಮಾಡಿಕೊಂಡು ನಮಗೆ ಬೇಜಾರು, ಕೋಪ, ಖುಷಿ, ದುಃಖ ಎಲ್ಲ ಕೂಡ ಇರುತ್ತೆ. ಫೈನಲಿ ಚುಚ್ಚಿಸ್ಕೊಂಡು ಬಂದ್ವಿ. ಎಲ್ಲ ಓಕೆ. ಅವನು ನಮ್ಮ ದಕ್ಷು ಕಂಪೇರ್ ಮಾಡಿದ್ರೆ ಇವನು ಸ್ವಲ್ಪ ಹತ್ತಿದ್ದು ಕಡಿಮೆನೆ. ತುಂಬ ಚೆನ್ನಾಗೇ ಚುಚ್ಚಿದ್ರು ಅವರು. ಅಲ್ಲಿರೋಂಥ ಸ್ಟಾಫ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು, ನೋಡಿದ್ರೆ ಅನಿಸುತ್ತೆ ನೀವು ವಿಡಿಯೋದಲ್ಲಿ. ಪಾಪ ಅವನು ಅಳ್ಕೊಂಡು ಮಲ್ಕೊಂಡಿದ್ದಾನೆ. ನಮ್ಮ ದಕ್ಷು ಸೈಲೆಂಟಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಟ ಆಡ್ಕೊಂಡೇ ಇದ್ದಾನೆ. ನನ್ನ ತಮ್ಮಂಗೆ ಈ ಥರ ಚುಚ್ಚಿದ್ದಾರೆ ಅನ್ನೋದು ಕೂಡ ಅವನಿಗೇನು ಫೀಲ್ ಇಲ್ಲ. ಎಲ್ಲ ಓಕೆ. ಬಟ್ ಈ ರ್ಯಾಪಿಡೋಗೆ ಹೋಗಬೇಕಾದ್ರೂ ವೆಯ್ಟ್ ಮಾಡಿದ್ದಾಯಿತು, ಬರಬೇಕಾದ್ರೆ ವೆಯ್ಟ್ ಮಾಡಿದ್ದಾಯಿತು. ಮತ್ತು ಈ ಟ್ರಾಫಿಕ್ಕಲ್ಲಿ ಒಂಥರ ಹೊಟ್ಟೆಲ್ಲ ತೊಳಸ್ದಂಗೆ ಆಗ್ತಿದೆ. ಅಯ್ಯೋ, ಈ ಥರ ಸಂಜೆ ಟೈಮ್ ಈ ಥರ ಮಳೆ ಬಂದಿದೆ ಅಂದರೆ ಮುಗ್ದು ಹೋಯ್ತು. ಅದೇನು ಎಕ್ಸ್ಪೀರಿಯೆನ್ಸು, ಅದೇನು ರ್ಯಾಪಿಡೋ ಸರ್ವಿಸಸ್ ಕೊಡ್ತಾರೋ ಗೊತ್ತಿಲ್ಲ. 3 ಕ್ಯಾಪ್ಟನ್ಸ್ ತೊಗೊಂಡ್ರು, ಮತ್ತೆ ಕ್ಯಾನ್ಸಲ್ ಮಾಡಿದ್ರು. ಇದೇ ರೀತಿ ಮಾರ್ನಿಂಗ್ 2 ಅಂದರೆ ನಾನು ಹೊರಡಬೇಕಾದ್ರೆ 2 ಕ್ಯಾಪ್ಟನ್ಸ್ ಅಕ್ಸೆಪ್ಟ್ ಮಾಡಿದ್ರು, ಮತ್ತೆ ಕ್ಯಾನ್ಸಲ್ ಆಯಿತು. ಇದೇ ಥರ ಆಯಿತು. ಸೊ ಫೈನಲಿ ನಮ್ಮ ಪಾಪುದು ಕಿವಿ ಚುಚ್ಚಿಸೋದು ಆಗೋಯ್ತು. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಯಿತು ಅನ್ಕೋತೀನಿ. ಮತ್ತು ಬಿಫೋರ್ ಆ್ಯಂಡ್ ಆಫ್ಟರ್, ಮುಂಚೆ ಹೇಗಿದ್ದ ಮತ್ತು ಕಿವಿ ಚುಚ್ಚಿದ ಮೇಲೆ ಹೇಗಿದ್ದ ಅಂತ ನೀವು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.